ಮುಖಾಂತರ ಈ ಒಂದು ಏನು ಬೌದ್ಧ ವೃಕ್ಷ ಏನಿದೆ, ಬೌದ್ಧ ವೃಕ್ಷಕ್ಕೆ ನೀರೆರೆಯುವಂತಹ ಒಂದು ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆಯುವ ಮುಖಾಂತರ ಕಾರ್ಯಕ್ರಮಕ್ಕೆ ಸಮಿತಿಯ ವತಿಯಿಂದ ಏನಿವತ್ತು ಹಿರಿಯ ಹೋರಾಟಗಾರರಾದಂಥ ಎನ್ ಶಿವಣ್ಣರವರ 74ನೆಯ ಜಯಂತಿಯ ಎಲ್ಲ ಸ್ನೇಹಿತರು ಸೇರಿ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಆ ಇಡೀ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸ್ನೇಹಿತರಾದಂಥ ಚೇತನ್ ಅಹಿಂಸರ್ ಅವರೇ ಮತ್ತು ಇತರೆ ಗಣ್ಯರೇ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಸ್ನೇಹಿತರೆ, ಏನಿವತ್ತು ಶಿವಣ್ಣನವರ ನೆನಪಿನಲ್ಲಿ ಅವರ ಒಂದು ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಇದು ಕೇವಲ ನಾವು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ಕೂಡ ಈ ಥರದ ಆಚರಣೆಗಳು ಸಂಭ್ರಮಗಳು ಬೇಕಾಗ್ತವೆ ನಮಗೆ. ಆದರೆ ಅದ್ರ ಜೊತೆಗೆ ನಾವು ಏನು ಈ ದೇಶದಲ್ಲಿರ್ತಕ್ಕಂಥ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಬಹಳ ಮುಖ್ಯವಾಗಿ, ಅಥವಾ ಎಲ್ಲ ಶೋಷಣೆ ಮಾಡ್ತಕ್ಕಂಥ, ಶೋಷಣೆಯನ್ನು ಪ್ರೇರೇಪಿಸ್ತಕ್ಕಂಥ ಒಂದು ಮಾದರಿಗಳು ಅಥವಾ ಒಂದು ಸಿದ್ಧಾಂತಗಳಿದ್ದಾವೆ, ಅದೆಲ್ಲದನ್ನ ಮೆಟ್ಟಿ ನಿಲ್ಲುವಂಥ, ಅದರ ವಿರುದ್ಧವಾಗಿ ನಾವು ಸಂಘಟಿತರಾಗ್ತಕ್ಕಂಥ, ಅದರ ವಿರುದ್ಧವಾಗಿ ಜನಸಮುದಾಯಗಳಲ್ಲಿ ಅಭಿಪ್ರಾಯವನ್ನು ಮೂಡಿಸ್ತಕ್ಕಂಥ, ಜನಸಮುದಾಯಗಳ ನಡುವೆ ಒಂದು ಧ್ವನಿಯನ್ನು ನಿರ್ಮಿಸ್ತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕಾಗಿದೆ. ಅಮರರು, ಅವರ ಉತ್ಸಾಹ, ಅವರ ಕಾಳಜಿ, ಹೀಗೆ ನಮ್ಮ ಸಮಾನತೆಯ ಶಕ್ತಿಗಳಿಗೆ, ಯಾಕಂದ್ರೆ ನಮಗೆ ಗೊತ್ತಿದೆ ಈ ಅಸಮಾನತೆಯ ಶಕ್ತಿಗಳು ಹೆಂಗೆ ಆಳ್ತಾ ಇದೆ, ಹೆಂಗೆ ರಾಜಕೀಯವಾಗಿ ವಿಧಾನಸಭಾದಲ್ಲಿ, ಆದರೆ ನಮ್ಮ ಸಮಾನತೆಯ ಸಂಘಟನೆಗಳೇ, ಸಮಾನತೆಯ ಶಕ್ತಿಗಳಿಗೆ ಇದೇ ಥರ ಪ್ರೋತ್ಸಾಹ ತುಂಬಿಸ್ತಾ ಇರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ರಾಮಚಂದ್ರ ಅವರು ಸಂಘಟನೆ ಮುಖಾಂತರ ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ, ಗಟ್ಟಿಯಾಗಿ ಸಂಘಟನೆ ಕಟ್ತಾ ಇದ್ದಾರೆ, ನಿಮ್ಮನ್ನೆಲ್ಲನೂ ಇಲ್ಲಿ ಕರೆ ತಂದಿದ್ದಾರೆ. ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ರಾಮಚಂದ್ರ ಅವರು ಹಿಂಗೆ ಕೆಲಸ ಮುಂದುವರಿಸಲಿ. ಮತ್ತು ಇವಾಗಲೇ ಹರಿರಾಮ್ ಅವರು ಬಹುಶಃ ಕರ್ನಾಟಕದಲ್ಲಿ ಪರಿಣಾಮಕಾರಿ ಪರಿವರ್ತನಶಾಹಿ ವಿಚಾರವಂತರದಲ್ಲಿ ಆ ಪಟ್ಟಿನಲ್ಲಿ ಹರಿರಾಮ್ ಅವರು ಖಂಡಿತ ಮುಂಚೂಣಿಯಲ್ಲಿದ್ದಾರೆ.
ಸೊ ಆ ಪಟ್ಟಿನಲ್ಲಿ ಹರಿನಾಮದ ಮಾತುಗಳನ್ನು ನಾವು ಕೇಳಿದೀವಿ. ಸಂಗಮ ದೇವ, ಮತ್ತೆ ಇವತ್ತು ಶಿವಣ್ಣವರ ನೆನಪಿನಲ್ಲಿ ಈ ಕಾರ್ಯಕ್ರಮ ಮಾಡಿದ್ದೀರಾ. ನಮ್ಮಲ್ಲ ಜೊತೆಗೆ ನಮಗೆ ಸ್ಫೂರ್ತಿಯಾಗಿ ಇನ್ನು ಉತ್ತಮ ಕೆಲಸ ಸಮಾನತೆಗೋಸ್ಕರ ಒಂದು ಉತ್ತಮ ಕೆಲಸ ಮಾಡಕ್ಕೆ ಇದು ನಮಗೆ ಸ್ಫೂರ್ತಿಯಾಗಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಭೀಮ್. ಒಂದು ಚಳುವಳಿಯನ್ನ ಕಟ್ತಾ ಇರ್ತಕ್ಕಂಥ ಪ್ರೊಫೆಸರ್ ಹರಿರಾಮ್ ಅವರು ಖ್ಯಾತ ವಕೀಲರು. ಅವ್ರಿಗೂ ಸಹ ಅಲ್ಪಸಂಖ್ಯಾತರ ಮುಖಂಡರುಗಳಾದ ಸಾದಿಕ್ ಮತ್ತು ಫಾರೂಕ್ ಮತ್ತು ಎಲ್ಲ ತಂಡದವರಿಂದ